अस्सलाम वालेकुम। सब में पहले मैं अल्लाह का शुक्रिया अदा करती हूँ जो बीजापुर शहर में मुझे म्यूनसिपालिटी कॉर्पोरेटर के अध्यक्ष बनाया गया है और मेयर बना गया है, और अल्लाह का तहे दिल से शुक्रिया अदा करती हूँ। उसके बाद हमारे सब लीडर्स का, एमबी पाटिल सर, कटक दुन सर और सुनील गौड़ा सर और मुशरिफ सर, इन सब का मैं तहे दिल से शुक्रिया अदा करती हूँ और सब मेंबर का शुक्रिया अदा करती हूँ। अब भी मैं कुर्सी पर बैठी हूँ, इसके बाद मैं जो भी काम है बीजापुर शहर में इंशाअल्लाह पूरा करने की कोशिश करूँगी। सब हमारे मेंबर सब मुझे सपोर्ट करना चाहिए, सबके साथ मिलकर मैं पूरे बीजापुर शहर का काम करूँगी। पहली प्राथमिकता किसे होगी मैडम? क्या काम है जो आपने महसूस किया, सोचा होगा, देखा होगा? पानी का और ड्रेनेज का, रोडों का, लाइटों का, जो भी काम है करूँगी इंशाअल्लाह। ಎಲ್ಲರಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ನನ್ನ ಧರ್ಮಪತ್ನಿಯಾದಂಥ ಮಹಾಜೋಬನ್ ವರ್ತಿಯವರು ಪದಗ್ರಹಣವನ್ನು ಈ ಸಮಾರಂಭ ಇಟ್ಕೊಂಡಿದ್ದೀವಿ. ಎಲ್ಲ ನಮ್ಮ 35 ವಾರ್ಡಿನ ಎಲ್ಲ ಸದಸ್ಯರು ಅವ್ರ ಜೊತೆಯಲ್ಲಿ ಇವತ್ತು ಬಂದು ಈ ಪೂಜೆಯಲ್ಲಿ ಶಾಮೀಲಾಗಿದ್ದಾರೆ. ಅವ್ರ ಜೊತೆಯಲ್ಲಿ ಎಲ್ಲರೂ ಆಶೀರ್ವಾದ, ಪ್ರೀತಿ, ವಿಶ್ವಾಸವನ್ನು ನಮ್ಗೆ ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ಉಸ್ತುವಾರಿ ಸಚಿವರಾದಂಥ ಎಂ.ಬಿ. ಪಾಟೀಲ್ ಅವರು ಈ ನಮ್ಗೇನು ಮಾತು ಕೊಟ್ಟಿದ್ದು ಮಾತಿನ ಪ್ರಕಾರ ಅವರು ಮಾಡಿ ತೋರಿಸಿದ್ದಾರೆ. ಮೊದಲಾಗಿ ಅವರಿಗೆ ನಾನು ನನ್ನ ವತಿಯಿಂದ ಧನ್ಯವಾದಗಳು ಹೇಳ್ತೀನಿ. ಅದು ಅಲ್ಲದೆ ನಮ್ಮ ಸುನೀಲ್ ಗೌಡ ಪಾಟೀಲ್ ಅವರು, ಪ್ರಕಾಶ್ ರಾಠೋಡ್ ಅವರು ಮತ್ತು ವಿಠಲ್ ಕಟಕ್ದೊಂಡ್ ಅವರು ಮತ್ತು 18 ನಮ್ಮ ವಾರ್ಡ್ ಮೆಂಬರ್ಗಳು ನಮ್ಮನ್ನು ಎಲ್ಲರೂ ಮತವನ್ನು ಹಾಕಿ ಆಯ್ಕೆ ತಂದಿದ್ದಾರೆ. ಅದರ ಜೊತೆಯಲ್ಲಿ ಬಿಜೆಪಿ ಎಲ್ಲ ಸದಸ್ಯರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಇಲೆಕ್ಷನ್ ಆಗುತ್ತ ನಾನು ಅಷ್ಟೇ, ಇಲೆಕ್ಷನ್ ಆದ್ಮೇಲೆ ನಾವು 35 ಜನ ಒಂದೇ ತಾಯಿ ಮಕ್ಕಳಿದ್ದಂಗೆ ನಾವೆಲ್ಲರೂ ಕೂಡಿ ಈ ವಾರ್ಡ್ನಲ್ಲಿ ಕೆಲಸ ಮಾಡೋಣ. ಈ ಕುರ್ಚಿ ಮೇಲೆ ನನ್ನ ಧರ್ಮಪತ್ನಿ ಕೊಡ್ಬೇಕಾದ ನಮ್ಮ ಹಮೀದನ ಮುಶ್ರೀಫ್ ಅವರು ಒಂದು MLA ಏನ್ ಕೆಲಸ ಮಾಡ್ಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಆಸಕ್ತಿ ತೋರಿಸಿ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಜೊತೆಯಲ್ಲಿ ಸುಮಾರು 15-20 ದಿವಸ ನಮ್ಮ ಜೊತೆಲಿ ಇದ್ದು ನಮ್ಗೆಲ್ಲ ಸಹಾಯ ಸಹಕಾರ ಮಾಡಿ ಇವತ್ತಿನ ದಿವಸ ಈ ಕುರ್ಚಿ ಕೊಳ್ಳಿಕ್ಕೆ ಕಾರಣಭೂತಿ ಆಗಿದ್ದಾರೆ. ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು ಮತ್ತು ಹಮೀದ್ ಮುಶ್ರೀಫ್ ಅವರು ನಾನು ಕರ್ತಜ್ಞ ಸಲ್ಲಿಸ್ತೀನಿ. ಅವರು ಯಾವತ್ತೂ ನಾನು ಮರೀಲಿಕ್ಕೆ ಆಗುದಿಲ್ಲ. ಇವತ್ತು ಬಹಳ ನಾನು ಸಂತೋಷದಿಂದ ತಾವೆಲ್ಲರೂ ಇಲ್ಲಿ ಬಂದಿದ್ರಿ. ಈ ಏನ್ ಸಮಾರಂಭಕ್ಕೆ ನಮ್ಗೆ ಶೋಭೆ ತಂದಿರಿ ತಮ್ಮೆಲ್ಲರಿಗೂ ಕೂಡ ಬಂತೀನಿ. ಈ ವಿಜಯಪುರ ನಗರದಲ್ಲಿ ಸುಮಾರು 30 ವರ್ಷದಿಂದ ನಾನು ನಗರಸಭೆ ಮತ್ತು ಮಹಾನಗರ ಪಾಲಿಕೆ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದೀನಿ. ಅದ್ರ ಜೊತೆಲಿ ಯಾವ ಕೆಲಸ ಬಾಕಿ ಇದೆ, ಯಾವ ಕೆಲಸ ಮಾಡ್ಬೇಕಾಗಿದೆ ನನ್ ಚೆನ್ನಾಗಿ ಗೊತ್ತದೆ. ಸುಮಾರು 7 ವರ್ಷದಿಂದ 18 ವಾರ್ಡ್ಗಳಲ್ಲಿ ಯಾವ ಕೆಲಸ ಆಗಿಲ್ಲ. ಅಲ್ಲಿ ಆ ಕೆಲಸಗಳನ್ನು ಮಧ್ಯೆಲ್ಲ ಆದ್ಯತೆ ಮೇಲೆ ಮಾಡಿ ಮತ್ತು ಉಳಿದ 35 ವಾರ್ಡ್ನಲ್ಲಿ ಏನೇನು ಕೆಲಸ ಅದ ಅದನ್ನೂ ಕೂಡ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಬಿಜಾಪುರಕ್ಕೆ ಸೌಂದರ್ಯ ಮಾಡೋದ್ ಕೆಲಸ ನಾವು ಎಲ್ಲರೂ ಕೂಡಿ ಮಾಡೋಣ. ನಮ್ಮ ಎಲ್ಲಾ 35 ಜನ ಸದಸ್ಯರು ಅವ್ರ ಜೊತೆಯಲ್ಲಿ ನಾನು ಇದ್ದು ಅವ್ರಿಗೆ ಏನೇನು ತೊಂದರೆ ಅದ ನೋಡಿ ಅವ್ರ ವಾರ್ಡಿಗೆ ಹೋಗಿ ಅವ್ರೆಲ್ಲರಿಗೂ ವಿಶ್ವಾಸ ತೋರಿಸಿ ಎಲ್ಲರಿಗೂ ಕೂಡಿ ಇಡೀ ವಿಜಾಪುರ ಸೌಂದರ್ಯ ಮಾಡೋ ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೊಮ್ಮೆ ಎಲ್ಲ ಮಹಾನಗರ ಪಾಲಿಕೆ, ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಶಾಸಕರು, ಸಚಿವರು ಮತ್ತು ಎಲ್ಲ ಶಾಸಕರು
ನಮ್ಮ ಸಿಟಿ ಶಾಸಕರು ಕೂಡ ನಾ ಈ ಸಂದರ್ಭದಲ್ಲಿ ಅವ್ರಿಗೂ ಎಲ್ಲರೂ ಕೂಡ ಧನ್ಯವಾದ ಹೇಳಲಿಕ್ಕೆ ನಾ ಇದು ಬಯಸ್ತೀನಿ ಅಂತ ತಮ್ಮಲ್ಲಿ ಹೇಳಿ ಒಂದು ಇವತ್ತಿನ ದಿವಸ ಈ ಸಮಾರಂಭಕ್ಕೆ ಎಲ್ಲರೂ ಬಂದು ಶೋಭೆ ತಂದು ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾ, ಇವತ್ತೇ ನಾವು ಕೆಲಸ ತಗೊಂಡಿದೀವಿ, ಈಗ ಚೇರ್ ತಗೊಂಡಿದೀವಿ, ಇವಾಗ ಕೂತಿದೀವಿ. ಈಗ ಕೆಲಸ ಮಾಡಕ್ ಒಂದ್ ಸ್ವಲ್ಪ ನಮ್ಗೆ ಟೈಮ್ ಬೇಕಾಗಿತ್ತು. ಯಾಕಂದ್ರೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ್ಯಾವ ರೀತಿ ಯಾವ್ಯಾವ ಸೆಕ್ಷನ್ ವೈಸ್ ನೋಡ್ಕೊಂಡು ಅವರಲ್ಲಿ ಮೀಟಿಂಗ್ ತಗೊಂಡ್ಕೇಸಿ ಸೋಮವಾರಲಿಂದ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ವಿ. ಜನರು ಸಂಕಷ್ಟದಾಗಿದ್ದಾರೆ. ಏನದಕ್ಕೆ ನಳದ ಸಮಸ್ಯೆ ಆಗ್ಲಿ, ಡ್ರೈನೇಜ್ ಸಮಸ್ಯೆ ಆಗ್ಲಿ, ಅದು ಸಮಸ್ಯೆ ಆಗ್ಲಿ, ಅದು ನನಗೂ ಚೆನ್ನಾಗಿ ಗೊತ್ತದೆ. ಸುಮಾರು 14 ತಿಂಗಳಿಂದ ನಾವು ಅಧಿಕಾರ ವಹಿಸಿದ್ದಿಲ್ಲ. ಈಗ ನೀರಿನ ಸಮಸ್ಯೆ ಬಗ್ಗೆ ಸಾಕಷ್ಟು ನಾವು ಪ್ರಯತ್ನ ಮಾಡಿದೀವಿ. ಆದ್ರೆ ಅದರಲ್ಲಿ ಭ್ರಷ್ಟಾಚಾರ ಆಗಿದ್ದು ಈ ಮೊದಲೇ ನಿಮ್ಮ ಮಾಧ್ಯಮ ಮುಖಾಂತರ ನಾನು ನೋಡಿದ್ದೀನಿ. ನಾನು ಸ್ವತಃ ಅಲ್ಲಿ ಹೋಗಿ ನಾನು ಸ್ವತಃ ಹೇಳಿ ಅದ್ರ ಸಂಬಂಧ ನಾವು ತಕ್ಷಣನೇ ಒಂದು ವೀಕ್ನಾಗ ನಾವು ಮೀಟಿಂಗ್ ಕರೆದ್ ಕಿಸಿ ಅದ್ರ ಬಗ್ಗೆ ಕಾಳಜಿ ಮಾಡಿ ನಮ್ಮ ಜನರಿಗೆ ಯಾವ್ದು ತೊಂದರೆ ಬರಲಾದಾಗ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಾವು ತಗೋತೀವಿ. ಹಾ, ಈಗ ಅಲ್ಲಿ ಸಮಸ್ಯೆ ಇದ್ದಿದ್ದು ನಾವು ಕಂಡು ಬಂದೆ. 7 ವರ್ಷದಿಂದ ನಾವು ಅದೇ ಇದು ತೋಲಾಗತ್ತು. ಎಲ್ಲಾ ಸಮಾಜದವ್ರು ತಗೊಂಡ್ ಕಿಸಿ ಹೋಗುದು ನಮ್ಮ ಧರ್ಮದ. ನಾವು ಮೇಯರ್ ಬಿಜಾಪುರದದ್ವಿ, ಒಂದೇ ಕೋಮದವ್ರು ಮೇಯರ್ ಅಲ್ಲ, ಎಲ್ಲಾ ಬಿಜಾಪುರ ಸಮಸ್ತ ಜನತೆ ಮೇಯರ್ ಆಗಿದ್ವಿ. ನಾವೆಲ್ಲರೂ ಕೂಡಿ ಎಲ್ಲೆಲ್ಲಿ 18 ವಾರ್ಡ್ನಾಗ ಅದ ಆ ವಾರ್ಡ್ನಾಗ ನಾವು ಕೆಲಸ ಮಾಡ್ತೀವಿ. ಅವ್ರಿದ್ರೆ ಅವ್ರ ಜೊತೆಲಿ ತಗೊಂಡ್ ಕೆಲಸ ಮಾಡ್ತೀವಿ. ಅಪೋಸ್ ಮಾಡಿದ್ರು ನಾವು ಕೆಲಸ ಮಾಡಿ ತೋರಿಸ್ತೀವಿ. ಕೆಲಸ ಮಾಡ್ತೀವಿ, ನಮ್ಮ ಅಧಿಕಾರ ನಾವು ಚಲಾಯಿಸ್ತೀವಿ. ಅವ್ರ ಜೊತೆಲಿ ತಗೊಂಡ್ ಕೆಲಸ ಮಾಡ್ತೀವಿ, ಅದ್ರಲ್ಲೇ ಜೊತೆ ಮಾಡ್ತೀವಿ. ಬರ್ರಿ ವಿಜಯ ಮೇಡಮ್, ವಿಜಯ ಮೇಡಮ್. ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ನಮಸ್ಕಾರ. ನನ್ನ 1 ವರ್ಷದ ಅವಧಿಗೆ ತಮ್ಮೆಲ್ಲ ಸಹಕಾರ, ಪ್ರೀತಿ, ವಿಶ್ವಾಸ ಅವಶ್ಯಕತೆ ಇದೆ. ಇವತ್ತಿನ ದಿವಸ ನಾನು ಉಪ ಮಹಾಪೌರನಾಗಿ ಅಧಿಕಾರ ಸ್ವೀಕಾರ ಮಾಡಿದೆ. ನನಗೆ ಈಗ ಹೆಚ್ಚು ಜವಾಬ್ದಾರಿ ಹೆಚ್ಚಿದೆ. ಯಾಕೆಂದರೆ ಬಿಜಾಪುರ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ನಿನ್ನೆ ನಾವು ಹೋಗಿ ನಮ್ಮ ಚುನಾವಣೆ ನಡೆದ ನಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ನಮ್ಮ MB ಪಾಟೀಲ್ ಸಾಹೇಬ್ರಿಗೂ ಹೋಗಿ ಬಿಜಾಪುರದಲ್ಲಿ ಏನೇನು ಸಮಸ್ಯೆ ಇದ್ದಾವೆ ಎಲ್ಲ ನಿನ್ನೆ ಹೋಗಿ ಮಾತಾಡಿದ್ವಿ. ಅದೆಲ್ಲದಕ್ಕೂ ಸಹಕಾರ ಕೊಡ್ತೀನಿ ಅನ್ನೋ ವಿಶ್ವಾಸನ ನಿನ್ನೆ ಹೇಳಿ ಕಳಿಸಿದ್ದಾರೆ. ಜವಾಬ್ದಾರಿ ಹೆಚ್ಚಿದೆ. ಯಾಕೆಂದರೆ ಅದರಲ್ಲೂ ನನಗಂತೂ ಭಾಳ ಹೆಚ್ಚು ಜವಾಬ್ದಾರಿ ಇದೆ. ಈ ಉಪ ಮಹಾಪೌರನಾಗಿ ಇವತ್ತು ಅಧಿಕಾರ ಸ್ವೀಕಾರ ಆಗಿ ನಾನು ಒಬ್ಬ ಉಪ ಮಹಾಪೌರನಾಗಿರೋದು ನನಗೆ ಖುಷಿ ತಂದಂಥ ವಿಚಾರ. ನಾನು ಒಂದು ಕುಗ್ರಾಮದಲ್ಲಿ ಬಡ ಕುಟುಂಬದಿಂದ ಬೆಳೆದು ಬಂದವನು. ನಾನು ಅದರಂತೆ ಇನ್ನೊಂದು ವಿಚಾರ ನಾನು ಹೆಮ್ಮೆಗೆ ಹೇಳಲೇಬೇಕಾಗ್ತದೆ. ಎಲ್ಲ ನನ್ನ ಮಹಾನಗರ ಪಾಲಿಕೆಯ ಸದಸ್ಯರ ಸಹಕಾರ, ಆಶೀರ್ವಾದದಿಂದ ಇವತ್ತು ನಾನು ಒಬ್ಬ ಉಪ ಮಹಾಪೌರನಾಗಿ ಆಗಿದ್ದೀನಿ ಅನ್ನೋ ಮಾತನ್ನ ನಿಮ್ಮ ಮುಖಾಂತರ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೂ ನಮ್ಮ MB ಪಾಟೀಲ್ ಸಾಹೇಬರಾಗಿರ್ಬೋದು, ನಮ್ಮ ಆಲಗೂರು ಸಾಹೇಬರಾಗಿರ್ಬೋದು, ನಮ್ಮ ಕಟಗೌಂಡ ಸಾಹೇಬರಾಗಿರ್ಬೋದು, ನಮ್ಮ ಹಮೀದ್ ಮುಷ್ರಫ್ ಸರ್ ಅಂತೂ ಹಮೀದ್ ಮುಷ್ರಫ್ ಸರ್ ಅವ್ರಿಗೆ ನಾವು ಯಾವತ್ತೂ ಚಿರಋಣಿಯಾಗಿರಬೇಕು. ಈ ಒಂದು ಚುನಾವಣೆಯ ಮೊದಲು ಆಗಿರ್ಬೋದು ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಈ ಚುನಾವಣೆನ ಅವರು ನಡೆಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಚಿರಋಣಿಯಾಗಿರ್ತೇವೆ. ಆಮೇಲೆ ನಮಗೆ 8 ದಿವಸ ನಮಗೆ ಒಳ್ಳೆ ಬೆನ್ನೆಲುಬಾಗಿ ನಿಂತು ಒಳ್ಳೆ ಕಾರ್ಯತಂತ್ರಗಳನ್ನ ಮಾಡಿ ಇಲ್ಲಿ ಆ ವಿಚಾರ ಹೇಳೋದಕ್ಕೆ ಇಷ್ಟ ಅನ್ನೋ ಮಾತನ್ನ ಹೇಳ್ತೀನಿ. ಖುಷಿ ತಂದಿದೆ, ನನಗೊಂದು ಖುಷಿ ತಂದಿದೆ. ಯಾಕಪ್ಪ ಅಂತ ಅಂದರೆ ನಾನೊಬ್ಬ ಭಾಳ ಕಡು ಬಡಬ ಕುಟುಂಬದಿಂದ ಬಂದವನು, ಒಂದು ಕುಗ್ರಾಮದಿಂದ ಬಂದವನು. ನಮ್ಮ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಇವತ್ತು ನಾನು ಉಪ ಮಹಾಪೌರನಾಗಿದ್ದೀನಿ ಅನ್ನೋಕ್ಕೆ ನನಗೆ ಖುಷಿ ತಂದಂಥ ವಿಚಾರ.
ಹಿಂದೆ ನನಗೆ ಅಷ್ಟು ಪ್ರಪ್ರಥಮವಾಗಿ ಈ ವಿಚಾರದಲ್ಲಿ ನಾನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರ ಅನ್ನಕ್ಕೆ ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ನನ್ನ ಸ್ನೇಹಿತರ ಬಳಗ, ಆಮೇಲೆ ನನ್ನ ವಾರ್ಡ್ನ ಮತಬಾಂಧವರಿಗೆ ನಾನು ನೆನೆಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಅಭಿವೃದ್ಧಿ ಸಾಕಷ್ಟಿದೆ, ಮಾಡಬೇಕಾಗಿದೆ, ಜವಾಬ್ದಾರಿ ಹೆಚ್ಚಿದೆ. ನನ್ನ 1 ವರ್ಷದ ಅವಧಿನ ನನ್ನ ವೈಯಕ್ತಿಕ ಕೆಲಸಗಳನ್ನು ಬದಿಗೊಟ್ಟು ಅಗದಿ ಯಶಸ್ಸಿನಿಂದ ನಿರ್ವಹಿಸ್ತೀನಿ ಅನ್ನೋ ಮಾತನ್ನ ನಿಮ್ಮ ಮುಖಾಂತರ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.